ಮಾಡಬೇಕಂತೇಳಿ ನಾವು ಪ್ರಾರ್ಥಿಸ್ತಾ ತಂದೆ. ಕೇಳುವಂತೆ ನಿನ್ನ ಮಕ್ಕಳನ್ನು ಪ್ರಭು ಜಾಗ್ರತೆಯಿಂದ ಕೇಳುವಂತೆ ಮನಸ್ಸಂತೂ ನಿನ್ನ ಕೈಟ್ಟು ನಿಮ್ಮ ಮಾತನ್ನು ಕಲಿತುಕೊಳ್ಳುವ ಜ್ಞಾನವನ್ನು, ವಿವೇಕವನ್ನು, ತಾಳ್ಮೆಯನ್ನು ದಯಪಾಲಿಸಬೇಕಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದದ ಇಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ಸಭೆಯಾಗಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಪ್ರಿಯರಾದ ದೇವರ ಮಕ್ಕಳೇ, ಈ ದಿನ ದೇವರ ಕೃಪೆಯಿಂದ ಇಲ್ಲಿವರೆಗೂ ನಾವು ದೇವರನ್ನು ಆರಾಧಿಸಿದ್ದೇವೆ, ದೇವರ ನಾಮವನ್ನು ಮಹಿಮೆಪಡಿಸಿದ್ದೇವೆ. ಈಗ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವೆಲ್ಲರೂ ಸೇರಿಕೊಂಡು ಆಲೋಚನೆ ಮಾಡಿ ದೇವರ ವಾಕ್ಯವನ್ನು ತಿಳ್ಕೊಂಡು ವಾಕ್ಯಾನುಸಾರವಾಗಿ ನಮ್ಮ ಜೀವಿತಗಳನ್ನು, ನಮ್ಮ ಬದುಕುಗಳನ್ನು ಕಟ್ಟಿಕೊಳ್ಬೇಕಂತೇಳಿ ನಾನು ಕೇಳ್ತಾ ಇದ್ದೇನೆ. ಈ ದಿನ ನಾನು ಒಂದು ಆಡುವಂಥ ಸಬ್ಜೆಕ್ಟ್ ಏನಂದರೆ, ವಾಕ್ಯದ ಪ್ರಕಾರ ನಿಜವಾದ ಅಪೊಸ್ತಲರು ಯಾರು ಎಂಬುದಾಗಿ ನಾನು ಮಾತಾಡ್ತಾ ಇದ್ದೇನೆ. ಮತ್ತೊಂದು ಸಾರಿ ಟೈಟಲು, ವಾಕ್ಯದ ಪ್ರಕಾರ ನಿಜವಾದ ಅಪೊಸ್ತಲರು ಯಾರು ಎಂಬುದಾಗಿ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಅಪೊಸ್ತಲರು ಅಂದ ಕೂಡಲೇ ಈಗ ನಡೆಯುವಂಥ ನಮ್ಮ ಕ್ರೈಸ್ತರ ಸಮಾಜದಲ್ಲಿ ಅಥವಾ ಕ್ರೈಸ್ತರ ಮಧ್ಯದಲ್ಲಿ ಏನಂದರೆ, ಅನೇಕ ಬೋಧಕರಲ್ಲಿ ನಾವು ಅನೇಕ ಸಭೆಗಳಲ್ಲಿ ನಾವು ನೋಡುವಾಗ ಅನೇಕ ಬೋಧಕರು ಏನು ಹೇಳಿಕೊಳ್ತಾ ಇದ್ದಾರೆ ಅಂದರೆ, ನಾವು ಅಪೊಸ್ತಲನು ಸೇವಕ್ಕೆ ಹೇಳ್ಕೊತಾನೆ ಅಂದರೆ ಕೆಲವರು, ಎಲ್ಲರಲ್ಲ, ಅದರಲ್ಲಿ ಕೆಲವರು ಏನಂದರೆ, ನಾನು ಕೂಡ ಅಪೊಸ್ತಲನು, ನಮ್ಮ ಸಭೆಯವರು ಅಪೊಸ್ತಲರು, ನಮ್ಮ ಸಭೆ ಅಪೊಸ್ತಲಿಕ್, ನೀವು ಅಪೊಸ್ತಲಿಕ್ ಅಂತೇಳಿ ಈ ರೀತಿಗೆ ಹಲವಾರು ರೀತಿಯಲ್ಲಿ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ನಡೀತಿದೆ. ಆದರೆ ನಿಜವಾಗಲೂ ದೇವರ ವಾಕ್ಯದ ಪ್ರಕಾರ ನಿಜವಾದ ಅಪೊಸ್ತಲರು ಯಾರು ಎಂಬುದಾಗಿ ನಾವು ವಾಕ್ಯದಿಂದ ನಾವು ಆಲೋಚನೆ ಮಾಡುವಾಗ ಗೊತ್ತಾಗ್ತದೆ ಪ್ರಿಯರೇ. ಯಾಕಂದರೆ ದಿನಗಳಲ್ಲಿ ನಾವು ಚೆನ್ನಾಗಿ ಪರಿಶೋಧನೆ ಮಾಡಬೇಕಾದರೆ ನಾವು ಅಪೊಸ್ತಲರಂತ ಹೇಳಿಕೊಳ್ಳುವಂಥ ಅರ್ಹತೆ, ಆ ಯೋಗ್ಯತೆ ಏನಾದರೂ ನಮಗಿದೆಯಾ? ಯಾಕಂದರೆ ಸಮಾಜ ನೋಡಬೇಕಾದರೂ ಅನೇಕರು ನಾವು ಕೂಡ ಅಪೊಸ್ತಲರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ನಾವು ಅಪೊಸ್ತಲ ಅಂತ ಹೇಳಿಕೊಳ್ಳುವುದಕ್ಕೆ ಆ ಯೋಗ್ಯತೆ, ಆ ಅರ್ಹತೆ ಅದು ನಮಗೆ ಇರ್ಬೋದಾ ಅಥವಾ ನಿಜವಾದ ಅಪೊಸ್ತಲರ ಎಂಬುದನ್ನು ಆಲೋಚನೆ ಮಾಡುವಾಗ, ನಾವು ವಾಕ್ಯದ ಪ್ರಕಾರ ಪರಿಶೋಧನೆ ಮಾಡುವಾಗ ನಿಜವಾದ ಅಪೊಸ್ತಲರು ಯಾರು ಮತ್ತು ಸುಳ್ಳು ಅಪೊಸ್ತಲರು ಯಾರು ಎಂಬುದಾಗಿ ನಮ್ಮನ್ನು ಕಲಿಸುವಂಥದ್ದು ಬೈಬಲ್ ಪ್ರಿಯರೇ. ಯಾರು ಮಾತನ್ನು ಕಲಿಯುವಂಥದ್ದಲ್ಲ, ಯಾರನ್ನು ಟೀಕಿಸುವಂಥದ್ದಲ್ಲ, ಯಾರನ್ನು ಮೆಚ್ಚಿಸುವುದಕ್ಕೋಸ್ಕರನೂ ಅಲ್ಲ. ನಿಜವಾದ ಅಪೊಸ್ತಲರಿಗೆ ಅಂಥೇಳಿ, ಅಪೊಸ್ತಲ ಅಂತ ಯಾರಿಗೆ ಕರೆಯಲ್ಪಡ್ತಾರ, ಅಪೊಸ್ತಲ ಅಂದ್ರೆ ಏನು ಎಂಬುದಾಗಿ ನಾವು ವಾಕ್ಯದಿಂದ ತಿಳಿದುಕೊಳ್ಳೋ ಪ್ರಿಯರೇ. ಯಾಕಂದರೆ ನಮ್ಮ ಮಧ್ಯದಲ್ಲಿ ಏನಾಗ್ತದೆ ಅಂದರೆ, ಕ್ರೈಸ್ತ ಸಮಾಜದಲ್ಲಿ ಅಂದರೆ ಶಿಷ್ಯರು ಮತ್ತು ಅಪೊಸ್ತಲರು ಎನ್ನುವಂಥ ಆ ಹೆಸರಿಗಿರ್ತಕ್ಕಂಥ ಪದದ ಅರ್ಥವನ್ನು ತಿಳ್ಕೊಳ್ಳದೆ ಎಲ್ಲರೂ ಸಮವಾಗಿ ಇರ್ಬೋದು. ಶಿಷ್ಯರು ಅಂದರೆ ಅಪೊಸ್ತಲರು ಅಂದ್ರೆ ಒಂದೇ ಅಂತೇಳಿ ಅನ್ಕೋತಿದ್ದಾರೆ, ನಿಜವಾಗ್ಲೂ ಒಂದೇ. ಆದರೆ ಶಿಷ್ಯರು ಎನ್ನುವಂಥ ಹೆಸರಿಗೆ ಅರ್ಥನೇ ಬೇರೆ, ಅಪೊಸ್ತಲರು ಎನ್ನುವಂಥ ಹೆಸರಿಗೆ ಅರ್ಥನೇ ಬೇರೆ ಪ್ರಿಯರೇ. ಆದರೆ ಎರಡು ಹೆಸರು ಒಂದೇ ಅಂದುಕೊಂಡು ನಾವು ಕೂಡ ಅಪೊಸ್ತಲರು, ನಾವು ಕೂಡ ದೇವರಿಗೆ ಅಪೊಸ್ತಲ ಆಗಿರ್ಬೋದು, ಅಪೊಸ್ತಲ ಆಗಿದ್ದಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಪ್ರಿಯರೇ. ಆದರೆ ವಾಕ್ಯದ ಪ್ರಕಾರ ನಾವು ಬೈಬಲಲ್ಲಿ ನೋಡಬೇಕಾದ್ರೆ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಈ ಭೂಮಿ ಬಂದಾಗ ಅದಕ್ಕೆ ತೆಗೆದುಕೊಂಡ ನಂತರ 40 ದಿವಸ ಉಪವಾಸ ಮಾಡಿದ ನಂತರ ಪ್ರಥಮವಾಗಿ ಯೇಸು ಪ್ರಭು 12 ಮಂದಿ ಶಿಷ್ಯರನ್ನು ಆರಿಸ್ಕೊಳ್ತಾರೆ ಪ್ರಿಯರೇ. ಎಷ್ಟು ಮಂದಿ ರೀ? 12 ಮಂದಿ ಶಿಷ್ಯರನ್ನು ಆರಿಸ್ಕೊಳ್ತಾರೆ. ಯಾಕಂದರೆ 12 ಮಂದಿನ ಶಿಷ್ಯರು ಯಾಕೆ ಇರಬೇಕು? ಯಾಕೆ 13 ಜನ ಇರ್ಬೋದಲ್ಲ, ಅಥವಾ 10 ಜನ ಆಗ್ಬೋದಿಲ್ಲ? 12 ಜನನೇ ಯಾಕೆ ಬೇಕು? 12 ಜನಕ್ಕೆ ಶಿಷ್ಯರಂತ ಯಾಕೆ ಕರೀತಾರ ಅಂತ ಆಲೋಚನೆ ಮಾಡುವಾಗ, ಕ್ರಿಸ್ತ ಪೂರ್ವದಲ್ಲೇ ನೋಡುವಾಗ ಇಸ್ರಾಯೇಲ್ರ 12 ಗೋತ್ರಗಳು ಯಾವ ರೀತಿಗಿದೆಯೋ, ಇಸ್ರಾಯೇಲ್ರ 12 ಕುಲಗಳು ಅಂತ ಯಾವ ರೀತಿ ಕರೆಯಲ್ಪಟ್ಟಿದೆಯೋ, ಅಥವಾ ಇಸ್ರಾಯೇಲ್ 12 ಗೋತ್ರಗಳು, 12 ಕುಲಗಳು, 12 ಸಿಂಹಾಸನಗಳು ಅಂತ ಯಾವ ರೀತಿ ಕ್ರಿಸ್ತಪೂರ್ವ ಕರೆಯಲ್ಪಟ್ಟಿದೆಯೋ, ಇವೆಲ್ಲ ಅಂದರೆ ಯೇಸು ಕ್ರಿಸ್ತನ ಕಾಲದಲ್ಲೂ ಕೂಡ 12 ಶಿಷ್ಯರೇ ಇರಬೇಕು. ಅದು ದೇವರ ಸಂಕಲ್ಪ, ಅದು ದೇವರ ಒಂದು ಉದ್ದೇಶ ಪ್ರಿಯರೇ. ಎಷ್ಟು ಜನ ಇರಬೇಕು? 12 ಜನರು ಮಾತ್ರ ಇರಬೇಕಂತೇಳಿ ಮೊಟ್ಟ ಮೊದಲ ದೇವರು ಅಂದರೆ ಯೇಸು ಪ್ರಭು ಮೊದಲ ಶತಮಾನದಲ್ಲಿ ಶಿಷ್ಯರನ್ನು ಆರಿಸ್ಕೊಳ್ತಿದ್ದಾರೆ. ಆದರೆ ಈಗಿನ ಸಮಾಜದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಕೆಲವರ ಮಧ್ಯದಲ್ಲಿ ಏನಾಗ್ತದೆ ಅಂದರೆ, ಆ ಶಿಷ್ಯರು ಅನ್ನುವಂಥ ಪದಕ್ಕೆ ಇರ್ತಕ್ಕಂಥ ಅರ್ಥನೇ ಗೊತ್ತಿಲ್ಲದೆ, ಅಪೊಸ್ತಲರು ಅನ್ನುವಂಥ ಹೆಸರಿಗೆ ಇರ್ತಕ್ಕಂಥ ಅರ್ಥನ ತಿಳ್ಕೊಳ್ಳದೆ ನಾವೆಲ್ಲರೂ ಕೂಡ ಅಪೊಸ್ತಲರು ಅಂದುಕೊಳ್ತಾ ಇದ್ದಾರೆ ಪ್ರಿಯರೇ. ಆದರೆ ಶಿಷ್ಯರು ಅನ್ನುವಂಥ ಹೆಸರಿಗೆ ನೋಡೋ ಸಾರಿ ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಯೇಸು ಪ್ರಭು ಮೊಟ್ಟ ಮೊದಲಾಗಿ ಅಪೊಸ್ತಲರನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಮತ್ತಾಯನ ಬರೋ ಸುವಾರ್ತೆ 4ನೇ ಅಧ್ಯಾಯ
12ನೇ ವಚನ. ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಅಪೊಸ್ತಲರ ಕೃತ್ಯಗಳು, ಇದು ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಹಾಂ ರೀ, ಹೆಡ್ಡಿಂಗ್ ಓದ್ರಿ ಏನದಲ್ಲಿ. ಏಸು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡಿದ್ದು. ಹೀಗಿರುವಲ್ಲಿ ಏಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುವಾಗ ಅಣ್ಣ ತಮ್ಮಂದಿರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ್, ಅವನ ತಮ್ಮನಾದ ಆಂದ್ರೆಯ. ಯೇಸು ಪ್ರಭು ಇಲ್ಲಿ ಮೊಟ್ಟ ಮೊದಲಾಗಿ ಪ್ರಥಮವಾಗಿ ಎಷ್ಟು ಜನರಿಗೆ ಶಿಷ್ಯರಿಗೆ ಆರಿಸ್ಕೋತಾ ಇದ್ದಾರೆ ಅಂದರೆ, ಮೊಟ್ಟ ಮೊದಲಾಗಿ ಶಿಷ್ಯರನ್ನು ಆರಿಸ್ಕೋತಾ ಇದ್ದಾರೆ. ಈ ಶಿಷ್ಯರಂದರೆ ದೇವರು ಯೇಸು ಪ್ರಭು 12 ಮಂದಿ ಶಿಷ್ಯರನ್ನು ಈ ರೀತಿಗೆ ಆರಿಸ್ಕೋತಾ ಇದ್ದಾರೆ ಪ್ರಿಯರೇ. ಆದರೆ ನಾವು ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು ಏನಂದರೆ, ಶಿಷ್ಯರು ಅನ್ನುವಂಥ ಹೆಸರಿಗೆ ಅರ್ಥ ಏನು, ಶಿಷ್ಯರು ಅಂದರೆ ಆ ಹೆಸರಿಗೆ ಇರ್ತಕ್ಕಂಥ ಅರ್ಥ ಏನು ಎಂಬುದನ್ನು ತಿಳ್ಕೊಳ್ಳೋಣ ಪ್ರಿಯರೇ. ಯಾಕಂದರೆ ಶಿಷ್ಯರು ಅಂದರೆ ಅರ್ಥ ಏನು ಅಂದರೆ ಕಲಿಯುವಂಥವರು, ಸ್ಟೂಡೆಂಟ್. ಶಿಷ್ಯ ಅಂದರೆ ಕಲಿಯುವಂಥವರು, ಒಂದು ಗುರುವಿನ ಕೈಯಲ್ಲಿ ವಿದ್ಯಾರ್ಥಿ, ಒಂದು ವಿದ್ಯೆಯನ್ನು ಅಭ್ಯಾಸ ಮಾಡುವಂಥವನು, ಕಲಿಯುವಂಥವನು, ಸ್ಟಡಿ ಮಾಡುವಂಥವನು, ತರಬೇತಿಯನ್ನು ಪಡೆಯುವಂಥವನು, ಕೆಲಸವನ್ನು ಕಲಿತಕ್ಕಂಥ ವ್ಯಕ್ತಿಗೆ ಶಿಷ್ಯರು ಅಂತ ಕರೀತಾರೆ. ಶಿಷ್ಯ ಅಂದರೆ ಏಕವಚನ, ಶಿಷ್ಯರು ಅಂದರೆ ಬಹುವಚನ. ಆದರೆ ಯೇಸು ಪ್ರಭುವಿನ ಜೊತೆ ಇರುವಂಥ 12 ಶಿಷ್ಯರು ಇದಕ್ಕೋಸ್ಕರ ಶಿಷ್ಯರು ಎಂಬುದು ಕರೆಯಲ್ಪಟ್ಟರು. ಶಿಷ್ಯರು ಅಂದರೆ ಅರ್ಥ ಏನ್ರಿ? ಕಲಿಯುವಂಥವ್ರು, ವಿದ್ಯಾರ್ಥಿ. ಈಗ ನಾವು ಯೇಸು ಪ್ರಭು ಮಾತ್ರ ಏನು ಮಾಡ್ತಾ ಇದ್ದೇವೆ, ವಾಕ್ಯ ಕಲಿತಾ ಇದ್ದೇವೆ. ನಾವೆಲ್ಲರೂ ಕೂಡ ಶಿಷ್ಯರು. ಇವಾಗ ಅಂದರೆ ಯೇಸು ಕ್ರಿಸ್ತನ ಯಾವ ರೀತಿ ಹಿಂಬಾಲಿಸ್ತಾರೋ, ಯೇಸು ಕ್ರಿಸ್ತನ ಯಾವ ರೀತಿ ನಂಬಿಕೊಳ್ತಾರೋ ಅವ್ರು ಏನಾಗಬೇಕಲ್ಲ, ಮೊದಲು ಶಿಷ್ಯರಾಗಬೇಕು. ಶಿಷ್ಯರಂದ್ರೆ ಅರ್ಥ ಏನು? ಕಲಿಬೇಕು, ದೇವ್ರ ವಾಕ್ಯ ಕಲಿಬೇಕು. ಶಿಷ್ಯರಂದ್ರೆ ಕಲಿಯುವಂಥವ್ರು, ತರಬೇತಿಯನ್ನು ಪಡೆಯುವಂಥವ್ರು, ಸ್ಟಡಿ ಮಾಡುವಂಥವ್ರು, ವಿದ್ಯಾರ್ಥಿಗಳು ಅಂತ ಕರೀತಾರೆ. ಆದರೆ ಯೇಸು ಕ್ರಿಸ್ತನ ಹೆಸರಲ್ಲಿ, ಯೇಸು ಕ್ರಿಸ್ತನ ಜೊತೆಯಲ್ಲಿ 12 ಶಿಷ್ಯರು ಮಾಡ್ತಾ ಇದ್ದಾರೆ. ಶಿಷ್ಯರಂದರು ಯೇಸು ಪ್ರಭುವಿನಿಂದ ಬೋಧನೆಯನ್ನು, ತಾನು ಮಾಡುವಂಥ ಕಾರ್ಯಗಳನ್ನು, ಯೇಸು ಕ್ರಿಸ್ತ ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ನೋಡಿಕೊಂಡು ಕಲಿಯುವಂಥವ್ರು ಶಿಷ್ಯರಂದರೆ. ಶಿಷ್ಯರ ಹೆಸರಿಗೆ ಅರ್ಥ ಏನು? ಕಲಿಯುವಂಥವ್ರು. ಆದರೆ ಈ ದಿನದಲ್ಲಿ ನಾವು ಕೂಡ ಶಿಷ್ಯರು. ಅಂದರೆ ಯೇಸು ಕ್ರಿಸ್ತನ ಯಾವ ರೀತಿ ಹಿಂಬಾಲಿಸ್ತಾ ಇದ್ದಾರೋ, ಯೇಸು ಕ್ರಿಸ್ತನ ಯಾವ ರೀತಿ ನಂಬುತ್ತಾ ಇದ್ದಾರೋ ಅವರೆಲ್ಲರೂ ಶಿಷ್ಯರೇ. ಯಾಕಂದರೆ ಕಲಿಯದೆ ಹೋದರೆ ಶಿಷ್ಯರು, ವಿಶ್ವಾಸಗಳು ಸಾಧ್ಯನೇ ಇಲ್ಲ. ಅಂದರೆ ಸತ್ಯವೇದ ಗ್ರಂಥ ಆದಿ ಕಾಂಡದಿಂದ ಪ್ರಕರಣ ಗ್ರಂಥ ಇರ್ತಕ್ಕಂಥ ಪ್ರತಿಯೊಂದು ವಚನವು ಕಲ್ತ್ಕೊಳ್ಳೋದು ಹೋದರೆ, ತಿಳ್ಕೊಳ್ಳೋದು ಹೋದರೆ, ಅದು ಸ್ಟಡಿ ಮಾಡೋದಾದರೆ, ವಿದ್ಯೆಯನ್ನು ಅಭ್ಯಾಸ ಮಾಡೋದಾದರೆ ಶಿಷ್ಯರಾಗೋ ಸಾಧ್ಯನೇ ಇಲ್ಲ. ಶಿಷ್ಯರಂದರೆ ಅಭ್ಯಾಸ ಮಾಡುವಂಥವ್ರೆ, ಶಿಷ್ಯರಂದರೆ ಕಲಿಯುವಂಥವ್ರೆ. ನಾವು ಕಲ್ತ ಮೇಲೆ ದೇವರ ಪ್ರೀತಿ ಏನು, ದೇವರ ತ್ಯಾಗ ಏನು, ಯೇಸು ಪ್ರಭು ಯಾರು, ತಂದೆ ದೇವರು ಯಾರು, ಪರಿಶುದ್ಧಾತ್ಮ ಯಾರು, ಅವ್ರು ಮಾಡುವಂಥ ಕಾರ್ಯಗಳು ಏನು ಅಂತೇಳಿ ನಾವು ಸ್ಟಡಿ ಮಾಡಿದಾಗೆ, ಕಲ್ತ್ಕೊಂಡಾಗೆ, ಶಿಷ್ಯರಾದಾಗೆ ನಮ್ಗೆ ದೇವ್ರ ಬಗ್ಗೆ ಗೊತ್ತಾಗ್ತದೆ ಪ್ರಿಯರೇ. ಆದರೆ ಈ ಸಮಾಜದಂತೂ ಇವಾಗ ಏನು ಗೊತ್ತಾಯಿತು? ಶಿಷ್ಯರು ಅನ್ನುವಂಥ ಹೆಸರಿಗೆ ಅರ್ಥ ಕಲಿಯುವಂಥದ್ದು ಗೊತ್ತಾಯಿತು. ಆದರೆ ಅಪೊಸ್ತಲರು ಅಂತ ಕರಿತಿದ್ದಾರಲ್ಲ, ಅದನ್ನು ಒಂದು ಸಾರಿ ನೋಡ್ಕೊಂಡು ಬರ್ರಿ. ಅಪೊಸ್ತಲರು ಅಂದರೆ ಏನು? ಈ ದಿನಗಳ ಎಷ್ಟೋ ಜನರು ಅಪೊಸ್ತಲರು ಹೇಳ್ಕೊತಾ ಇದ್ದಾರಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದರೆ ವಾಕ್ಯದ ಪ್ರಕಾರ ನಿಜವಾದ ಅಪೊಸ್ತಲರು ಯಾರು, ಸುಳ್ಳು ಅಪೊಸ್ತಲರು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಅಪೊಸ್ತಲರ ಕೃತ್ಯಗಳು, ಲೂಕ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನ ಪ್ರಿಯರೇ. ಲೂಕ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ. ಯಾಕೋಬನ ಮಗನಾದ ಯೂದ. ಲೂಕ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ. ಹೆಡ್ಡಿಂಗ್ ಓದ್ರಿ. ಏಸು 12 ಮಂದಿ ಅಪೊಸ್ತಲರನ್ನು ನೇಮಿಸಿದನು. ಆ ದಿನಗಳಲ್ಲಿ ಆತನು ಪ್ರಾರ್ಥನೆ ಮಾಡೋದಕ್ಕಾಗಿ ಬೆಟ್ಟಕ್ಕೆ ಹೋಗಿ, ಅಂದರೆ ಲೂಕ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ ಓದ್ತಾ ನೋಡ್ರಿ. ಆ ದಿನಗಳಲ್ಲಿ ಆತನು ಪ್ರಾರ್ಥನೆ ಮಾಡೋದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು, ಅಂದರೆ ಕಲ್ತ್ಕೊಂಡ್ರಲ್ಲ ಇಲ್ಲ ಆ ಶಿಷ್ಯರಿಗೆ, ಕಲ್ತ್ಕೊಂಡ ಸ್ಟೂಡೆಂಟಿಗೆ ಕರೆದು ಹೇಳ್ತಾರೆ ಯೇಸು ಪ್ರಭು, ಶಿಷ್ಯರನ್ನು ಹತ್ತಿರಿಗೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂದು ಹೆಸರಿಟ್ಟನು. ಏನು ಹೆಸರಿಟ್ಟರೆ? ಅಪೊಸ್ತಲರು. ಶಿಷ್ಯರಂದ್ರೆ ಅರ್ಥ ಏನು? ಕಲಿಯುವಂಥವ್ರು, ತರಬೇತಿಯನ್ನು ಪಡೆಯುವಂಥವ್ರು. ಆದರೆ ಇಲ್ಲಿ ಯೇಸು ಪ್ರಭು ಅವ್ರಿಗೆ ನೇಮಿಸ್ತಿದ್ದಾನೆ. ಇವಾಗ ಏನು ನೇಮಿಸ್ತಾ ಇದ್ದಾನ? 12 ಶಿಷ್ಯರನ್ನು ಕರೆದು ಪ್ರತಿಷ್ಠೆಪಡಿಸ್ತಿದ್ದಾನೆ, ನೇಮಿಸ್ತಾ ಇದ್ದಾನೆ. ಅಪೊಸ್ತಲರು ಅಂದರೆ
12 ಮಂದಿ ಮಾತ್ರನೇ ಇರಬೇಕು. ಈ 12 ಮಂದಿಗೆ ಏನು ಮಾಡ್ತಾರೆ ದೇವರು ಯೇಸು ಪ್ರಭು ಅಂದರೆ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ, ನೇಮಿಸ್ತಾ ಇದ್ದಾರೆ. ಅಪೋಸ್ತಲ ಅಂದರೆ ಆ ಹೆಸರಿಗಿರ್ತಕ್ಕಂಥ ಅರ್ಥ ಏನಂದರೆ ಏನ್ರಿ? ಅಪೋಸ್ತಲ ಅಂದರೆ ಹೆಸರಿಗಿರ್ತಕ್ಕಂಥ ಅರ್ಥ ಏನಂದರೆ ಕಳುಹಿಸಲ್ಪಟ್ಟವರು, ದೇವರಿಂದ ನೇಮಿಸಲ್ಪಟ್ಟವರು. ಅಪೋಸ್ತಲ ಅಂದರೆ ದೇವರ ಪ್ರತಿನಿಧಿಗಳು. ಅಪೋಸ್ತಲ ಅಂದರೆ ದೇವರಿಂದ ಆದೇಶದೊಂದಿಗೆ ಕಳುಹಿಸಲ್ಪಟ್ಟಂಥವರಿಗೆ ಅಪೋಸ್ತಲ ಎಂಬುದೇ ಕರೀತಾರೆ ಪ್ರಿಯರೇ. ಏನ್ರಿ ಅಪೋಸ್ತಲ ಅಂದ್ರೆ ಏನು? ಅಪೋಸ್ತಲರಂದರೆ ದೇವರ ಪ್ರತಿನಿಧಿಗಳು, ದೇವರ ಆದೇಶದೊಂದಿಗೆ ಕಳುಹಿಸಲ್ಪಟ್ಟವರು, ದೇವರ ಆದೇಶದಿಂದ ನೇಮಿಸಲ್ಪಟ್ಟಂಥವರಿಗೆ ಅಪೋಸ್ತಲ ಅಂತ ಕರೀತಾರೆ. ಅಂದರೆ ಅಪೋಸ್ತಲ ಅಂದರೆ ಏನಪ್ಪ ಅಂದರೆ ದೇವರ ಪ್ರತಿನಿಧಿಗಳು. ಅಪೋಸ್ತಲ ಅಂದರೆ ಯೇಸು ಪ್ರಭು ಆತನ ಜೀವಿತ ಕಾಲದಲ್ಲೆಲ್ಲ ಮಾಡಿರ್ತಕ್ಕಂಥ ಕಾರ್ಯಗಳನ್ನು, ಆತನ ಮಾಡಿದಂಥ ಸುವಾರ್ತೆಯನ್ನು, ಆತ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಕಣ್ಣಾರೆ ನೋಡಿರಬೇಕು, ಕಿವಿಯಾರೆ ಕೇಳಿರ್ಬೇಕು. ಆತ ಮಾಡಿದ ಪ್ರತಿಯೊಂದು ಬೋಧನೆಯನ್ನು ಇವರು ಕಲ್ತಿರ್ಬೇಕು. ಅವ್ರಿಗೇನು ಕಲಿತಾರ? ದೇವರ ಪ್ರತಿನಿಧಿಗಳು. ಅಂದರೆ ಇವರು ಕಣ್ಣಾರೆ ನೋಡಿದಂಥವ್ರು, ಕಿವಿಯಾರೆ ಕೇಳಿದಂಥವ್ರು. ಅವ್ರಿಗೇನು ಕರೀತಾರೆ? ಅಪೋಸ್ತಲರು. ಆ ಅಪೋಸ್ತಲರು ಯೇಸು ಕ್ರಿಸ್ತನ ಕಲ್ತ್ಕೊಂಡಾಗ ಏನು ಹೇಳ್ತಾರೆ ದೇವರು ಅಂದರೆ ಇವ್ರಿಗೆ ಏನು ಹೆಸರಿಕೆನೀಗ 12 ಮಂದಿ ಶಿಷ್ಯರಿಗೆ ಹೆಸರಿಕ್ಯಾರ? ಅಪೋಸ್ತಲರು ಹೆಸರಿಕ್ಯಾರ. ಆದರೆ ಈ ದಿನಗಳಲ್ಲಿ ಎಷ್ಟೋ ಜನರು ನಾವು ಕೂಡ ಅಪೋಸ್ತಲರು, ನಾವು ಕೂಡ ಅಪೋಸ್ತಲನ ಕರಿಬಹುದು, ಸಭೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಪೋಸ್ತಲರು, ಸಭೆಯಲ್ಲಿರ್ತಕ್ಕಂಥ ಸೇವಕನು ಅಪೋಸ್ತಲ ಅಂತ ಹೇಳ್ಕೊತಾ ಇದ್ದಾರೆ. ಆದರೆ ನಿಜವಾಗ್ಲೂ ವಾಕ್ಯದ ಪ್ರಕಾರ ಅವರೆಲ್ಲರೂ ಅಪೋಸ್ತಲರನ್ನ, ಇವರೆಲ್ಲ ನಿಜವಾಗಲೂ ಯೇಸು ಕ್ರಿಸ್ತನ ಜೊತೆಯಲ್ಲಿ ಆ ಯೇಸು ಕ್ರಿಸ್ತನ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೋಡಿದಂಥವರನ್ನ. ಅಪೋಸ್ತಲ ಅಂದರೆ ದೇವರ ಪ್ರತಿನಿಧಿಗಳು. ಅಂದರೆ ಯೇಸು ಕ್ರಿಸ್ತಂದ ಮಾಡಿರ್ತಕ್ಕಂಥ ಬೋಧನೆಯನ್ನು ಕೇಳಿರ್ತಕ್ಕಂಥವ್ರು, ನೋಡಿರ್ತಕ್ಕಂಥವ್ರು, ಕಿವಿಯಾರೆ ಕೇಳಿರ್ತಕ್ಕಂಥವರಿಗೆ ದೇವರ ಪ್ರತಿನಿಧಿಗಳು ಅಂತ ಹೇಳ್ತಾರೆ. ಅಪೋಸ್ತಲರು ಕರೆಯಲ್ಪಡ್ತಿದ್ದಾರೆ ಅವರು. ಆದರೆ ಈ ದಿನಗಳಲ್ಲಿ ಎಷ್ಟೋ ಜನರು ನಾವು ಕೂಡ ಅಪೋಸ್ತಲರು ಅಂಥೇಳಿ ಕರೆಯಲ್ಪಡ್ತಾ ಇದ್ದಾರೆ. ಆದರೆ ನಿಜವಾಗಲೂ ಅವರೆಲ್ಲರೂ ಅಪೋಸ್ತಲರನ್ನ, ಅಂದರೆ ಯೇಸು ಕ್ರಿಸ್ತನು ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ನೋಡಿರುವಂಥ ವ್ಯಕ್ತಿಗಳನ್ನು, ಅನ್ರಿ ನೋಡಿರ್ತಕ್ಕಂಥ ವ್ಯಕ್ತಿಗಳನ್ನು. ಮತ್ತು ಇದನ್ನು ಅಪೋಸ್ತಲ ತಿಳ್ಕೊತಾ ಇದ್ದಾರೆ ಅವರು. ಆದರೆ ಅಪೋಸ್ತಲ ತಿಳ್ಕೊಳ್ಳೋಂಥ ಅರ್ಹತೆ ಅವ್ರಿಗೆ ಇದೆಯಾ? ಆ ಯೋಗ್ಯತೆ, ಆ ಅರ್ಹತೆ ಇದೆಯಾ ಅಂದರೆ ಇಲ್ಲ ಪ್ರಿಯರೇ. ಇಲ್ಲ ಎಂಬುದಕ್ಕೆ ಸಾಕ್ಷಿ ಏನಂದರೆ ಅಪೋಸ್ತಲ ಕೃತ್ಯದಲ್ಲಿ ನೋಡುವುದಾದರೆ ಅಪೋಸ್ತಲ ಕೃತ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಮರಣ ಹೊಂದಿದ ನಂತರ, ಯೇಸು ಕ್ರಿಸ್ತನು ಮರಣ ಹೊಂದೋಕ್ಕಿಂತ ಹಿಂದುಗಡೆ ಅಂದರೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನು ಇಸ್ಕರಿಯೋದು ಏನು ಮಾಡ್ತಾನೆ ರೀ? ಯೇಸು ಪ್ರಭುಗ ಹಿಡಿಕೊಡ್ತಾನೆ. ಆದರೆ 12 ಶಿಷ್ಯರಲ್ಲಿ ಈಗ 12 ಮಂದಿ ಇದ್ದಿದ್ದಾರಾ? ಈಗ ಯೇಸು ಕ್ರಿಸ್ತನ ಕಾರ್ಯಗಳನ್ನು ನೋಡಿದಂಥವರಿಗೆ ಅಪೋಸ್ತಲರು ಅಂತಾರೆ. ಅವರಿಗೆ ಕ್ರಿಸ್ತನ ಪ್ರತಿನಿಧಿಗಳು ಅಂತಾರೆ, ದೇವರ ಪ್ರತಿನಿಧಿಗಳು ಅಂತಾರೆ. ಆ ಪ್ರತಿನಿಧಿಗಳಲ್ಲಿ ಒಬ್ಬನು ಇಸ್ಕರಿಯೋದನಂತಕ್ಕಂಥನು ಯೇಸು ಕ್ರಿಸ್ತನ ಹಿಡಿದುಕೊಟ್ಟು ಮರಣ ಹೊಂದಿದ್ದಾನೆ ಪ್ರಿಯರೇ. ಅಂದ್ರೆ ಈಗ 12 ಜನ ಇಲ್ಲ. ಇವಾಗ ಯೇಸು ಪ್ರಭು ಸತ್ತಿ ನಂತರ, ಪರಕ್ಕೆ ಹೋದ ನಂತರ ಆಗ ಯೇಸು ಕ್ರಿಸ್ತ ಹೇಳುವಂಥ ಮಾತು ನೋಡಿ. ಒಂದು ಮತ್ತಾಯನ ಬರೋ ಸುವಾರ್ತೆ 28ನೇ ಅಧ್ಯಾಯ, ಮತ್ತಾಯನ ಬರೋ ಸುವಾರ್ತೆ 28ನೇ ಅಧ್ಯಾಯ 18 ವಚನ ನೋಡ್ಕೊಬರ್ರಿ, 16 ಓದ್ಕೊಬರ್ರಿ. ಹೋದ್ರಿ. ಬಳಿಕ 11 ಮಂದಿ ಇಸ್ಕರಿಯೋದಂತ ಸತ್ತೋಗ್ಯಾನ. ಇಲ್ಲಿ ಯೇಸು ಹೇಳುವಂಥ ಮಾತು ಅನ್ಕೊಳದ. ಬಳಿಕ 11 ಮಂದಿ ಶಿಷ್ಯರು 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಎಷ್ಟು ಜನ ಸೇರ್ತಾರೆ ಇವಾಗ? 11 ಮಂದಿ. ಇನ್ನೊಂದು ಒಬ್ಬ ವ್ಯಕ್ತಿ ಏನಾಗಿನ ಕಡಿಮೆಗಿನ ಪ್ರಿಯರೇ. ಅಂದರೆ 12 ಮಂದಿಗೆ ಅಪೋಸ್ತಲ ಅಂತಾರೆ. 12 ಅಪೋಸ್ತಲರಲ್ಲಿ ಒಬ್ಬನು ಇಸ್ಕರಿಯೋದನು ತನ್ನನ್ನು ತಾನೇ ಏನಾಗಿದ್ದಾನೆ ಫಾಶಿ ಹಾಕೊಂಡು ಸತ್ತೋಗಿದ್ದಾನೆ ಪ್ರಿಯರೇ. ಆದರೆ ಇಲ್ಲಿ ಇರುವಂಥದ್ದು 11 ಜನ ಮಾತ್ರ. ಆದರೆ ಸುವಾರ್ತೆ ಅಂತಕ್ಕಂಥದ್ದು 12 ಮಂದಿನಿಂದೆ ಸರ್ವಲೋಕ ಸುವಾರ್ತೆ ಹೋಗ್ಬೇಕಾದ್ರೆ ಯೇಸುಪ್ರಭು ಆಗಲೇ ಹೇಳ್ತಾರೆ ನೋಡಿ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಶಿಷ್ಯರಾಗಿ ಮಾಡಬೇಕು, ಕಲಿಸ್ಬೇಕು ಅವರಿಗೆ. ಏನು? ಆದಿ ಕಾಂಡದಿಂದ ಪ್ರಕಟಣೆ ಅಂತ ಇರ್ತಕ್ಕಂಥ ಪ್ರತಿಯೊಂದು ವಚನಗಳು ಬೈಬಲು ಕಲಿಸ್ಬೇಕು ಅವರಿಗೆ. ಸರ್ವಲೋಕಕ್ಕೂ ಸುವಾರ್ತೆ ಸಾರಬೇಕು, ಕಲಿಸ್ಬೇಕು, ಸುವಾರ್ತೆ ಕಲಿಸ್ಬೇಕಂದು ಯಾರಿಗೆ? ಈಗ 12 ಮಂದಿ ಇರಬೇಕಾಗಿತ್ತು. ಅದು 12 ಮಂದಿದಲ್ಲಿ ಇಸ್ಕರಿಯೋದಂತಕ್ಕಂಥ ಸತ್ತೋಗಿದ್ದಾನೆ. ಈ ಶಿಷ್ಯರು ಮಾಡ್ಬೇಕಂದ್ರು, ಅವ್ರು ಸುವಾರ್ತೆ ಮಾಡ್ಬೇಕಂದ್ರೆ 12 ಮಂದಿನೇ ಬೇಕಲ್ಲಿ. 12 ಮಂದಿನೇ ಅಪೋಸ್ತಲರು ಇರಬೇಕು. ಅದಕ್ಕೆ ಏನಾಗ್ತದೆ? ಯೇಸು ಪ್ರಭು ಹೇಳ್ತಿರೋ ಮಾತು 12 ಮಂದಿನೇ ಇರಬೇಕಂತ. ಅದಕ್ಕೋಸ್ಕರ ಏನಾಗ್ತದೆ ಅಂದರೆ ಅವರಲ್ಲಿ
ಯೇಸು ಕ್ರಿಸ್ತನು ಮಾಡಿದ ಕಾರ್ಯಗಳು, ಯೇಸು ಕ್ರಿಸ್ತನು ಮಾಡಿದಂಥ ಒಂದೊಂದು ಅದ್ಭುತಗಳು, ಆತ ಮಾಡಿರ್ತಕ್ಕಂಥ ಬೋಧನೆಗಳು, ಅಂದರೆ ಸ್ನಾನಿಕನಾದ ಯೋಹಾನನು ಮೊದಲುಗೊಂಡು ಯೇಸು ಪ್ರಾಣ ಬಿಟ್ಟು ಪರಲೋಕಕ್ಕೆ ಹೋಗಿದವರೆಗೂ ಪ್ರತಿಯೊಂದೊಂದು ನೋಡಿರ್ತಕ್ಕಂಥ ವ್ಯಕ್ತಿ ಬೇಕೀಗ. 12 ಮಂದಿ ಸೇರಿಸ್ಬೇಕು. 12 ಮಂದಿ ಆದರೆ ಸುವಾರ್ತೆ ಹೊರಗಡೆ ಹೋಗ್ಬೇಕು. ಅದು ದೇವರ ಸಂಕಲ್ಪ. ಅದು ಅನಾದಿ ಕಾಲದಿಂದ ದೇವರ ಸಂಕಲ್ಪ 12 ಮಂದಿನೇ ಇರಬೇಕೆಂಬುದಾಗಿ ದೇವರ ಒಂದು ಸಂಕಲ್ಪ. ಆದರೆ ಈಗ ಇವ್ರು ಸುವಾರ್ತೆ ಹೋಗ್ಬೇಕು, ಪರಿಶುದ್ಧಾತ್ಮ ಅವ್ರ ಮೇಲೆ ಇಳಿಬೇಕಂದ್ರೆ ಅಲ್ಲಿ 12 ಮಂದಿನೇ ಬೇಕು. ಪರಿಶುದ್ಧಾತ್ಮ ಇಳಿದು ಬರಬೇಕಂದ್ರೆ, ಸುವಾರ್ತೆ ಸರ್ವಲೋಕಕ್ಕೆ ಸಾರಬೇಕಂದ್ರೆ 12 ಮಂದಿ ಅಪೊಸ್ತಲರ ಮೂಲಕನೇ ಸರ್ವಲೋಕಕ್ಕೆ ಸುವಾರ್ತೆ ಹೋಗ್ಬೇಕು. ಆದರೆ ಅವ್ರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಕಮ್ಮಿ ಇರೋದಕ್ಕೋಸ್ಕರ ಇಬ್ಬರನ್ನು ಆರಿಸ್ಕೋತಾರೆ ಪ್ರಿಯರೇ, 12 ಮಂದಿ ಸೇರಿಸ್ಕೊಳ್ಳೋದಕ್ಕೆ. ಇಲ್ಲಿ ನಾವು ಆಲೋಚನೆ ಮಾಡಬೇಕು. ಅಂದರೆ ಈ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅಪೊಸ್ತಲ ಆಗ್ಲಕ್ಕ ಅರ್ಹತೆ ನಮಗಿದೆಯಾ, ಆ ಯೋಗ್ಯತೆ ನಮಗಿದೆಯಾ ಅಂತ ನೋಡುವಾಗ ಇಲ್ಲಿ ಗೊತ್ತಾಗ್ತದೆ ಪ್ರಿಯರೇ. ಯಾಕಂದರೆ 12 ಮಂದಿ ಶಿಷ್ಯರಲ್ಲಿ ಒಬ್ಬರು ಇಸ್ಕರಿಯೋತ ಸತ್ತೋದ ನಂತರ ಆ ಶಿಷ್ಯರಲ್ಲಿ ಒಬ್ಬರು ಸೇರಿಸ್ಬೇಕು. 12 ಜನನೇ ಆಗಬೇಕು. ಅದು ದೇವರ ಸಂಕಲ್ಪ. 13 ಆಗ್ಬಾರ್ದು, ಈಗ 10 ಆಗ್ಬಾರ್ದು, 12 ಜನನೇ ಇರಬೇಕಂತ. ಅದಕ್ಕೋಸ್ಕರ ಏನಿರಬೇಕು, ಆ ಅಪೊಸ್ತಲ ಆಗ್ಬೇಕಂದ್ರೆ ಅರ್ಹತೆಗಳು ಏನಿರಬೇಕು, ಅಪೊಸ್ತಲ ಉದ್ಯೋಗ ಹೊಂದ್ಕೊಳ್ಬೇಕಂದ್ರು ಆ ಯೋಗ್ಯತೆ ಏನಿರಬೇಕು ಅಂತೇಳಿ ಆಲೋಚನೆ ಮಾಡುವಾಗ, ಸ್ನಾನಿಕನಾದ ಯೋಹಾನ ಇದನ್ನೆಲ್ಲ, ಸ್ನಾನಿಕನಾದ ಯೋಹಾನ ದೀಕ್ಷೆಯನ್ನು ಮಾಡಿಸಿದಂಥ ಮೊದಲುಗೊಂಡು ಯೇಸು ಕ್ರಿಸ್ತನು ಪ್ರಾಣ ಬಿಟ್ಟು ಪರಲೋಕಕ್ಕೆ ಹೋಗಿದವರೆಗೂ ಪ್ರತಿಯೊಂದೊಂದು ಕಾರ್ಯಗಳು, ಯೇಸು ಕ್ರಿಸ್ತನು ಮಾಡಿದ ಪ್ರತಿಯೊಂದು ಕಾರ್ಯಗಳು ಅವನು ಕಣ್ಣಾರೆ ನೋಡಿರಬೇಕು, ಕಿವಿಯಾರೆ ಕೇಳಿರಬೇಕು. ಅವರಿಗೆ ಅಪೊಸ್ತಲ ಅನ್ನುವಂಥ ಒಂದು ಬಿರುದು ಕೊಡೋದಕ್ಕೆ ಯೋಗ್ಯನಾಗಿರ್ತಾನೆ. ಆದರೆ ಈ ದಿನಗಳಲ್ಲಿ ಯಾರಾದರೂ ಯೇಸು ಕ್ರಿಸ್ತನು ಮಾಡಿರ್ತಕ್ಕಂಥ ಕಾರ್ಯ ಆಗಲಿ ಅಥವಾ ಸ್ನಾನಿಕನಾದ ಯೋಹಾನನು ಕೊಡ್ತಕ್ಕಂಥ ದೀಕ್ಷಾಸ್ನಾನ ಆಗಲಿ, ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿರುವಂಥದ್ದಾಗಲಿ, ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಜೊತೆ ಮಾತಾಡಿರ್ತಕ್ಕಂಥದ್ದಲ್ಲಿ ಈ ದಿನಗಳಲ್ಲಿ ಅಪೊಸ್ತಲ ಅಂತೇಳಿ ಕರೆಯಲ್ಪಡ್ತಾ ಇದ್ದಾರಲ್ಲ, ಅವ್ರು ಏನಾದರೂ ನೋಡಿದಾರ? ಏನಾದರೂ ನೋಡಿದಾರೇನ್ರಿ ಅವರು? ಅಪೊಸ್ತಲ ಅಂತ ಯಾರಿಗೆ ಕರೀತಾರೆ ಅಂದರೆ ದೇವರ ಕಾರ್ಯ ನೋಡಿದಂಥವ್ರಿಗೆ ಅಪೊಸ್ತಲ ಕರೀತಾರೆ. ಆದರೆ ಈ ದಿನಗಳಲ್ಲಿ ಅಪೊಸ್ತಲ ಹೇಳ್ಕೊಳ್ಳೋಂಥ ಯಾರಾದ್ರೂ ನೋಡಿದ್ರೆ ಅಂದರೆ ಯಾರನ್ನೂ ಕೂಡ ನೋಡಿಲ್ಲ. ಆದರೆ ಇಲ್ಲಿ 12 ಮಂದಿ ಮೂಲಕ ಸುವಾದ ಸಾರಬೇಕು, ಅದರಲ್ಲಿ ಇಸ್ಕರಿಯೋದಿಲ್ಲ. ಅದಕ್ಕೋಸ್ಕರ 12 ಜನ ಸೇರಿಸ್ಬೇಕು. ಅದಕ್ಕೋಸ್ಕರ ಸ್ನಾನಿಕನಾದ ಯೋಹಾನನ ಮೊದಲುಗೊಂಡು ಯೇಸು ಪ್ರಭು ಪರಲೋಕದಿಂದ ಪ್ರತಿಯೊಂದು ವಿಷಯಗಳನ್ನು ಕಣ್ಣಾರೆ ನೋಡಿರಬೇಕು, ಕಿವಿಯಾರೆ ಕೇಳಿರಬೇಕು. ನೋಡಿರ್ತಕ್ಕಂಥ ಮನುಷ್ಯನೇ ಸಾಕ್ಷಿ ಕೊಡಬೇಕು. ಅಂಥ ಮನುಷ್ಯ ಯಾರು ಅಂತ ನೋಡಿದಾಗ ಆ ಪುಸ್ತಕದಲ್ಲಿ ಇರ್ತದೆ. ಅಂಥ ಮನುಷ್ಯರು ಇಬ್ಬರು ಬರ್ತಾರೆ. ಇಬ್ಬರು ಬಂದಾಗ ಆ ಇಬ್ಬರಲ್ಲಿ ದೇವರು ಇಬ್ಬರಿಗೆ ಅಪೊಸ್ತಲ ಉದ್ಯೋಗ ಕೊಡಬೇಕಾಗಿತ್ತಿಲ್ಲ, ಹೌದಲ್ರಿ? ಒಂದು ಸಾರಿ ನೋಡಿ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 20ನೇ ವಚನ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 20ನೇ ವಚನ. ಇಲ್ಲಿ ಪೇತ್ರನು ಬೋಧನೆ ಮಾಡ್ತಿದ್ದಾನೆ. ಯಾಕಂದರೆ ಒಂದು ಮೇಲಂತಸ್ಥನ ಇದ್ದಾರೆ, ಅವ್ರ ಜೊತೆ ಇನ್ನೂ ಎಷ್ಟೋ ಜನರು ಇದ್ದಾರೆ. ಯಾರ ಜೊತೆ? ಅಪೊಸ್ತಲ ಆಗಿರ್ತಕ್ಕಂಥ 12 ಮಂದಿ ಶಿಷ್ಯರಿದ್ದಾರಲ್ಲ, 11 ಮಂದಿ. 12 ಮಂದಿ ಶಿಷ್ಯರು ಇನ್ನೂ ಅನೇಕರು, ಪೂರ ಒಂದು ಎಷ್ಟು ಅಂದರೆ 120 ಜನ ಸೇರಿರ್ತಾರೆ, ಹೆಣ್ಮಕ್ಳಾಗಲಿ ಪುರುಷರು ಎಲ್ಲ ಇದ್ದಿರ್ತಾರೆ. ಆದರೆ ಅಪೊಸ್ತಲ ಉದ್ಯೋಗ ಹೊಂದಿಕೊಳ್ಬೇಕಂದ್ರೆ ಯೇಸು ಕ್ರಿಸ್ತನು ಮಾಡೋಂಥ ಕಾರ್ಯ ಪ್ರತಿಯೊಂದು ನೋಡಿರ್ಬೇಕು. ಅಂಥವ್ರಿಗೆ ಇಲ್ಲಿ ಏನಾಗ್ತದೆ ಅಂದರೆ ಇವ್ರು ಯಾರನ್ನೂ ಕೂಡ ಅಪೊಸ್ತಲ ಕರೆಯಲ್ಪಡ್ತಾ ಇಲ್ಲ. ಆದರೆ 12 ಮಂದಿನಿಂದಾಗೆ ಒಂದು ಇಬ್ಬರಿಗೆ ಆರಿಸ್ಕೋತಾರೆ. ನೋಡಿ ಒಂದು ಸರಿ ಯಾವುದು ಅದೇ ಹೇಳ್ತಾನೆ ಪೇತ್ರನು 20ನೇ ವಚನ ಏನು ಹೇಳ್ತಾನೆ ನೋಡಿರಿ. ಅವನ ಮನೆ ಹಾಳು ಬೀಳಲಿ, ಅದು ಜನ ಶೂನ್ಯವಾಗಿರಲಿ ಎಂತಲೂ ಅವನ ಉದ್ಯೋಗ ಮತ್ತೊಬ್ಬನಿಗಾಗಲಿ ಎಂತಲೂ ಕೀರ್ತನೆ ಗ್ರಂಥದಲ್ಲಿ ಬರೆದಿದೆ. ಯಾರು ಹೇಳುವಂಥ ಮಾತಿದು? ಪೇತ್ರನು ಹೇಳ್ತದನು. ಈಗ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಒಬ್ಬ ಇಸ್ಕರಿಯೋದಂತೂ ಈ ಅಪೊಸ್ತಲ ಉದ್ಯೋಗದಿಂದ ಭ್ರಷ್ಟನ ಹೋಗಿದ್ದಾನೆ, ನಾಶವಾಗಿದ್ದಾನೆ, ಮತ್ತು ಆ ಸ್ಥಳದಲ್ಲಿ ಇನ್ನೊಬ್ಬರು ಬೇಕಿಲ್ಲ ಅಂಥೇಳಿ ಆಲೋಚನೆ ಮಾಡಿ ಹೇಳ್ತದಾನೆ. ಏನು ಮಾಡ್ತಂದರೆ 21ನೇ ವಚನ, ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವನಾಗಬೇಕು ಅಂದನು. ಯಾರು ಹೇಳುವಂಥ ಮಾತು? ಪೇತ್ರ ಹೇಳ್ತಾನೆ. ಈಗ ನಾವು 11 ಮಂದಿನೇ ಇದ್ದಿದ್ದೆವು, ನಾವು ಅಪೊಸ್ತಲರು 12 ಜನ ಇರಬೇಕು. ಆದರೆ ಒಬ್ಬನು ಮರಣ ಹೊಂದಿದ ಸಲುವಾಗಿ ಈಗ ಅವನ ಉದ್ಯೋಗ, ಯಾರ ಉದ್ಯೋಗ? ಇಸ್ಕರಿಯೋತನ ಸತ್ತುವಿನ ಅವನ ಜಾಗದಲ್ಲಿ ಅವನ ಉದ್ಯೋಗ ಮತ್ತವನಿಗೆ ಆಗಬೇಕಂತೇಳಿ ಕೀರ್ತನೆ ಗ್ರಂಥದಲ್ಲಿ ಬರೆದಿದ. ಮತ್ತು ಯಾರಿಗೆ ಆರಿಸ್ಕೋಬೇರಿ? ಇದು 12 ಮಂದಿನೇ ಇರ್ಬೇಕಂತಿದೆ ದೇವ್ರ ಸಂಕಲ್ಪ ಅದ. ನಾವು 11 ಮಂದಿನೇ ಇದ್ದೇವಲ್ಲ, ಅವನ ಜಾಗ ಖಾಲಿ ಇದ್ರೆ ಮತ್ತೆ ಯಾರೇ ಸೇರಿಸ್ಕೋಬೇರಿ?
ಹಂಗೆ ಸೇರಿಸ್ಕೊಳ್ಬೇಕಂದ್ರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸುವಂಥದ್ದು ಮೊದಲುಗೊಂಡು ಯೇಸು ಪ್ರಭು ಪರಲೋಕವನ್ನು ಏರಿದ ದಿನದವರೆಗೂ ಎಲ್ಲ ಕಣ್ಣಾರೆ ನೋಡಿರಬೇಕು, ಕಿವಿಯಾರೆ ನೋಡಿರಬೇಕು, ಮುಟ್ಟಿ ನೋಡಿದಂಥ ಮನುಷ್ಯ ಇರಬೇಕು. ಅವರಿಗೆ ಅಪೋಸ್ತಲ ಉದ್ಯೋಗ ಕೊಡೋದಕ್ಕೆ, ಅಪೋಸ್ತಲನಾಗೋದಕ್ಕೆ ಅರ್ಹತೆ, ಆ ಯೋಗ್ಯತೆ ಇದೆ. ಆದರೆ ಈ ದಿನಗಳಲ್ಲಿ ಕೆಲವರು ಸೇವಕರು ನಾನು ಅಪೋಸ್ತಲನು, ನಮ್ಮ ಸಭೆಯಲ್ಲಿರ್ತಕ್ಕಂಥವ್ರು ಅಪೋಸ್ತಲರು, ನಮ್ಮ ಸಭೆ ನೀವು ಅಪೋಸ್ತಲಿಕಂದರೆ ಹೊಸ ಒಂದು ಅಪೋಸ್ತಲರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದು ವಾಕ್ಯಾನುಸಾರವಾಗಿ ಕರೆಕ್ಟಾ ಅಥವಾ ವಾಕ್ಯಾನುಸಾರವಾಗಿ ಇದು ವಾಕ್ಯಕ್ಕೆ ವಿರೋಧನ? ಇವರು ನಿಜವಾದ ವಾಕ್ಯದ ಪ್ರಕಾರ ಅಪೋಸ್ತಲರ ಅಥವಾ ಸುಳ್ಳು ಅಪೋಸ್ತಲರ ಎಂಬುದನ್ನು ಪರಿಶೋಧನೆ ಮಾಡುವಾಗ ಇವರಂತೂ ಏನು ಯೇಸು ಪ್ರಭುಂದು ಪರಲೋಕ ಹೋಗಿಂತ ನೋಡಿಲ್ಲ, ಈ ಸ್ನಾನಿಕನಾದ ಯೋಹಾನ ದೀಕ್ಷೆಯನ್ನು ಕೊಡುವಂಥದ್ದು ನೋಡಿಲ್ಲ, ಯೇಸು ಪ್ರಭು ಮಾಡಿರ್ತಕ್ಕಂಥ ಕಾರ್ಯನೂ ನೋಡಿಲ್ಲ. ನೋಡದೇ ಇರ್ತಕ್ಕಂಥವ್ರು ಇವ್ರು ಹೇಗೆ ಅಪೋಸ್ತಲರಾಗ್ತಾರೆ ರೀ? ಹೌದಲ್ಲ? ಇಲ್ಲಿ ನೋಡಬೇಕಾದ್ರೆ ಪೇತ್ರ ಹೇಳುವಂಥ ಮಾತೇನೆಂದರೆ, ಯೋಹಾನನ ಮೊದಲುಗೊಂಡು ಯೇಸು ಪ್ರಭು ಪರಲೋಕ ಹೋಗಿದಂತಕ್ಕಂಥ ಪ್ರತಿಯೊಂದು ವಿಷಯಗಳು ನೋಡಿರ್ತಕ್ಕಂಥ ವ್ಯಕ್ತಿ ಇರಬೇಕು ಅಂತ ನೀವು ನಮ್ಮ ಅಪೋಸ್ತಲ ಉದ್ಯೋಗದಾಗ ಸೇರಿಸಬೇಕು ಅಂತೇಳಿ ಕೇಳ್ಕೊತಿದ್ದನು. ಹೇಳಿದಾಗ ಏನಾಗ್ತದೆ ನೋಡಿ ಸರ್, ಇನ್ನೂ ಸರಿ 21ನೇ ವಚನ ಸೇರಿ ಓದ್ತಾನೆ ನೋಡಿ. 21ನೇ ವಚನ, ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಳಗೆ ಆತನ ಅಂದರೆ ಯೇಸು ಕ್ರಿಸ್ತನ ಪುನರುತ್ಥಾನ ವಿಷಯದಲ್ಲಿ ಸಾಕ್ಷಿ ಹೇಳುವನಾಗಬೇಕು ಅಂದನು. ಈ ಮಾತುಗಳು ಕೇಳಿದವರು, ಈ ಪೇತ್ರರಾದಾಗ ಈ ಮಾತು ಕೇಳೋಂಥವ್ರು ಒಂದು ಇಬ್ಬರು ತಂದು ನಿಲ್ಲಿಸ್ತಾ ಇರ್ತಾರೆ, ಇಬ್ಬರಿಗೆ. ಯಾಕಂದರೆ ಯೇಸು ಕ್ರಿಸ್ತನು ಅಂದರೆ ಯೋಹಾನನಾದ ಸ್ನಾನಿಕನಾದ ಯೋಹಾನನು ದೀಕ್ಷಾಸ್ನಾನ ಮಾಡಿಸುವಂಥದ್ದು ಎಲ್ಲ ನೋಡಿರ್ತಕ್ಕಂಥ ವ್ಯಕ್ತಿಗಳು, ಆತನ ಬೋಧನೆ ಕೇಳಿರ್ತಕ್ಕಂಥ ವ್ಯಕ್ತಿ ಇಬ್ಬರು ಬರ್ತಾರೆ. ಅವರು ಯಾರು ಅಂದರೆ ಯೂಸ್ತನೆನಿಸಿಕೊಳ್ಳುವ ಬಾರ್ನಬನೆಂಬ ಏಷಪ್ಪನನ್ನು ಮತ್ತಿಯನನ್ನು, ಅಂದರೆ ಏಷಪ್ಪನನ್ನು ಮತ್ತಿಯನನ್ನು. ಇಬ್ಬರು ನೋಡಿರ್ತಾರೆ. ಯಾರಿಗೆ? ಸ್ನಾನಿಕನಾದ ಯೋಹಾನ ದೀಕ್ಷಾಸ್ನಾನ ಮಾಡಿಸುವಂಥದ್ದಾಗಲಿ, ಯೇಸು ಪ್ರಭು ಮಾಡುವಂಥ ಬೋಧನೆ ಆಗಲಿ, ಯೇಸು ಪ್ರಭು ಪರಲೋಕ ಹೋಗಿರ್ತಕ್ಕಂಥವ್ರು ಎಲ್ಲರೂ ನೋಡಿದಂಥವ್ರು ಇವರಿಬ್ಬರು. ಅಂದರೆ ಯೋಹಾನ ಮೊದಲುಗೊಂಡು ಯೇಸು ಪ್ರಭು ಎಲ್ಲ ವಿಷಯಗಳನ್ನು ಇವ್ರು ಗೊತ್ತು, ಇವರಿಗೆ ನೋಡಿದಂಥವ್ರು. ಈ ಇಬ್ಬರಿಗೆ ನೋಡಿದಂಥ ಸಮಯದಲ್ಲಿ ಮತ್ತು ಇಬ್ಬರಿಗೆ ಭೀ ಅಪೋಸ್ತಲ ಉದ್ಯೋಗ ಕೊಡ್ಬೋದಾಗಿತ್ತಿಲ್ಲ. ಯಾಕೆ ಕೊಟ್ಟಿಲ್ಲ? ಈಗ ಸ್ನಾನಿಕನಾದ ಯೋಹಾನನು ದೀಕ್ಷಾಸ್ನಾನ ಕೊಡುವಂಥ ಹಿಡ್ಕೊಂಡು ಪರಲೋಕ ಹೋಗಿಂತ ಎಲ್ಲ ನೋಡಿರ್ಬೇಕಂತ ಇಷ್ಟು ದೇವರು ಆಗ್ತಾರೆ. ಮತ್ತು ಇಬ್ಬರು ಬಂದಾರೆ, ಇಬ್ಬರನ್ನು ಕೂಡ ಅಪೋಸ್ತಲ ಉದ್ಯೋಗ ಕೊಡ್ಬೋದಾಗಿತ್ತಿಲ್ಲ. ಯಾಕೆ ಕೊಟ್ಟಿಲ್ಲ? ಅವರಿಬ್ಬರು ಏನು ಮಾಡ್ತಾರೆ ನೋಡ್ರಿ. 24ನೇ ವಚನ, ಏಷಪ್ಪನನ್ನು ಮತ್ತಿಯನನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ ಏನು ಪೇತ್ರ ಮಾಡ್ತಿದ್ದಾನೆ. ಅವರಿಬ್ಬರಿಗೂ ನೋಡ್ಯಾರ ಅಂಥೇಳಿ ಇವರಿಬ್ಬರು ಯಾರಿಗೆ ಆರಿಸ್ಕೊಂಡು ಗೊತ್ತಾಗ್ತಾ ಇಲ್ಲ. 12 ಜನಕ್ಕೆ ಸೇರಿಸ್ಕೊಂಡು ಅಪೋಸ್ತಲ ಎಣಿಸ್ಬೇಕಾಗಿತ್ತು. ಆದರೆ ಇಬ್ಬರಲ್ಲಿ ಯಾರಿಗೆ ಸೇರಿಸ್ಕೊಳ್ಬೇಕಂತೇಳಿ ಗೊತ್ತಾಗಿಲ್ಲ. ದೇವರೇ ನೀನು ನಿರ್ಣಯ ಮಾಡಂಥೇಳಿ ಏನು ಮಾಡ್ತಿದ್ದಾನೆ ಪೇತ್ರರು ಪ್ರಾರ್ಥನೆ ಮಾಡ್ತಿದ್ದಾರೆ. ಏನು ಪ್ರಾರ್ಥನೆ ಮಾಡ್ತಾರೆ ನೋಡಿ. ಅವರಿಬ್ಬರು ನಿಲ್ಲಿಸಿ ಪ್ರಾರ್ಥನೆ ಮಾಡುತ್ತಾ, ಕರ್ತನೆ ಎಲ್ಲರ ಹೃದಯವನ್ನು ಬಲ್ಲಾತನೆ, ಯೂದನು ಅಪೋಸ್ತಲ ಎಂಬ ಈ ಸೇವಾ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು ಎಂದು ಹೇಳಿದರು. ಪ್ರಾರ್ಥನೆ ಮಾಡ್ತಾರೆ. ಅವರಿಬ್ಬರನ್ನು ಎದುರುಗಡೆ ನಿಲ್ಲಿಸಿ ಪ್ರಾರ್ಥನೆ ಮಾಡ್ತಾನೆ ಪ್ರೇತು. ಯಾಕಂದರೆ ಅವರಿಬ್ಬರನ್ನು ಆರಿಸ್ಕೊಳ್ಬೋದಾಗಿತ್ತಿಲ್ಲ. ನಾವು ಆಲೋಚನೆ ಮಾಡಬೇಕಾದ್ರೆ ಅಪೋಸ್ತಲ ಉದ್ಯೋಗ ಅವರಿಬ್ಬರಿಗೂ ಕೊಡ್ಬೋದಾಗಿತ್ತಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ಪ್ರತ್ಯೇಕವಾಗಿ ದೇವರ ಸಂಕಲ್ಪ, ಅದು ದೇವರ ಉದ್ದೇಶ ಏನಂದರೆ 12 ಜನನೇ ಇರಬೇಕು, 12 ಜನರಿಂದ ಸುವಾರ್ತೆ ಸಾರಬೇಕು ಅಂತೇಳಿ ದೇವರದ ಅನಾದಿ ಕಾಲದಿಂದ ಸಂಕಲ್ಪ ಅದು. ಅದಕ್ಕೋಸ್ಕರ ಇಬ್ಬರನ್ನು ಆರಿಸ್ಕೊಂಡಾಗ ಆ ಇಬ್ಬರನ್ನು ದೇವ್ರ ಮುಂದೆ ನಿಲ್ಲಿಸಿ, ದೇವರನ್ನು ಇಬ್ಬರಲ್ಲಿ ನೀನೇ ಆರಿಸ್ಕೊಡು ದೇವ್ರಿ ಅಂತೇಳಿ ಪೇತ್ರರು ದೇವರ ಮುಂದೆ ಇಕ್ಕಿ ಪ್ರಾರ್ಥಿಸಿದಾಗ ಒಂದು ಮಾತಿನ ಏನು ಮಾಡ್ತಿದ್ರು ಅಂದರೆ, ಎಂದು ಇಬ್ಬರನ್ನು ನಿಲ್ಲಿಸಿ ಇಬ್ಬರನ್ನು ಆರಿಸಿಕೊಂಡು ತೋರಿಸಿಕೊಡು ಎಂದು ಹೇಳಿದರು. ಆಮೇಲೆ ಅವರಿಗೋಸ್ಕರ ಚಿಟ್ಟು ಹಾಕಿದರು. ಚಿಟ್ಟು ಮತ್ತಿಯನಿಗೆ ಬಂದಿದ್ದರಿಂದ ಅವನು 11 ಮಂದಿ ಅಪೋಸ್ತಲರ ಸಂಗಡ ಸೇರಿಸಿ ಎಣಿಸಲ್ಪಟ್ಟನು. ಅಂದರೆ ಅವರಿಬ್ಬರು ದೇವರ ಹತ್ರ ನಿಲ್ಲಿಸಿ ಪ್ರಾರ್ಥನೆ ಮಾಡಿದಾಗ ಅವರಿಬ್ಬರು ಯಾರಿಗೆ ಆರಿಸ್ಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಿದ್ರು, ಒಂದು ಚಿಟ್ಟಿ ಹಾಕಿ, ಆ ಚಿಟ್ಟಿ ಹಾಕಿದಾಗ ಈ ಚಿಟ್ಟಿ ಯಾರು ಹೆಸರು ಬರ್ತದೋ ಅವರು ಆ 11 ಮಂದಿ ಜೊತೆ ಸೇರಿಸಿ 12 ಜನ ಶಿಷ್ಯರಾಗಬೇಕು, ಅಪೋಸ್ತಲ ಉದ್ಯೋಗ ಹೊಂದಿಕೊಳ್ಬೇಕಂತ ಚಿಟ್ಟಿ ಹಾಕಿದಾಗ ಆ ಚಿಟ್ಟಿ ಯಾರಿಗೆ ಬರ್ತದೆ ರೀ? ಮತ್ತಿಯನಿಗೆ ಬಿದ್ದಾಗ ಅವಾಗ ಏನಾಗ್ತದಪ್ಪ ಅಂದರೆ 12 ಜನ ಸೇರಿದ ಮ್ಯಾಕೆ ಅವಾಗೆ ಪರಿಶುದ್ಧಾತ್ಮ ದೇವರ ಮೇಲೆ ಇವು ಬಂದಾಗೆ ಅವಾಗೆ
ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಅವರು ಸುವಾರ್ಥ ಪ್ರಕಟಿಸ್ತಾರೆ. ಇದು ನಿಜವಾದ ವಾಕ್ಯದ ಪ್ರಕಾರ 12 ಮಂದಿನೇ ಅಪೋಸ್ತಲರು ಇರಬೇಕು ಪ್ರಿಯರೇ. ಈ 12 ಮಂದಿ ಇದ್ದರೆ ಅದು ಅಪೋಸ್ತಲರು ಅಂತ ಕರೀತಾರೆ. ಈಗ ಇರತಕ್ಕಂಥವ್ರು ಯಾರನ್ನೂ ಕೂಡ ಅಪೋಸ್ತಲರು ಅಂದರೆ ಅವರು ಸುಳ್ಳು ಅಪೋಸ್ತಲರು. 12 ಮಂದಿ ಜನಕ್ಕೆ ಮಾತ್ರ ನಿಜವಾದ ಅಪೋಸ್ತಲರು. ಅವ್ರ ವಾಕ್ಯದ ಪ್ರಕಾರ ಅಪೋಸ್ತಲರು ಅಂಥೇಳಿ ಇಲ್ಲಿ ವಾಕ್ಯದ ಪ್ರಕಾರ ಗೊತ್ತಾಗ್ತದೆ. ಒಂದು ವೇಳೆ ಇನ್ನು ಎಕ್ಸ್ಟ್ರಾ ಸೇರಿಸ್ಬೋದು ಅಂದರೆ ಅವರಿಬ್ಬರನ್ನು ಕೂಡ ತಗೋಬೇಕಾಗಿತ್ತು, ಅವ್ನು ತಗೊಂಡಿಲ್ಲ ಅಂದರೆ ಕಾರಣ ಏನಂದರೆ 12 ಮಂದಿನೇ ಬೇಕು ಅಂಥೇಳಿ ಗೊತ್ತಾಗ್ತದೆ ಪ್ರೇರೆ. ಅದಕ್ಕೋಸ್ಕರ ಇಷ್ಟೊಂದು ನಮ್ಗೆ ವಾಕ್ಯ ತೋರಿಸಿದಾಗ ನಿಮಗೆ ಒಂದು ಆಲೋಚನೆ ಬರಬೇಕು. ಏನಂದರೆ ಅಪೋಸ್ತಲನಾಗಿರ್ತಕ್ಕಂಥ ಪೌಲನು ಕೂಡ ಇದ್ದಾನಿಲ್ಲ, ಅವನಿಗೂ ಕೂಡ ಅಪೋಸ್ತಲ ಅಂತಾರಿಲ್ಲ, ಮತ್ತು ಅದೇ ಹೆಂಗೆ ಅಂತ ಪ್ರಶ್ನೆ ಬರ್ತಿಲ್ಲ. ಈಗ 12 ಮಂದಿನೇ ನಾವು ಇದು 12 ಮಂದಿನೇ ಇರಬೇಕಂತೇಳಿ ದೇವರ ಸಂಕಲ್ಪ. ಇದು ಅವ್ರ ಮೂಲಕನೇ ಸುವಾರ್ಥ ಸಾರಬೇಕಂತೇಳಿ ದೇವರ ಸಂಕಲ್ಪ. ಇದು ಅವ್ರಿಗೆ ಮಾತ್ರನೇ ಅಪೋಸ್ತಲ ಅಂತ ಕರೀತಾರೆ. ಆದರೆ ಇನ್ನೊಬ್ಬರು ವ್ಯಕ್ತಿ ಇದನ್ನೆಲ್ಲ ಅಪೋಸ್ತಲನಾಗಿರ್ತಕ್ಕಂಥ ಪೌಲನು ಅವನ ಗತಿ ಏನು, ಅವನು ಕೂಡ ಅಪೋಸ್ತಲ ಕರೆಯಲ್ಪಡ್ತಿದ್ದಾನೆ, ಅವನು ಕೂಡ ಅಪೋಸ್ತಲ ಕರೆಯಲ್ಪಡ್ತಿದ್ದಾನೆ. ಅದೇ ಹೆಂಗೆ ಅಂತ ಹೇಳಿದ್ರೆ ಇವರು ಪ್ರತ್ಯೇಕ, ಇದು ದೇವರ ಸಂಕಲ್ಪ. ಯಾರು 12 ಮಂದಿ ಇರಬೇಕಂದ್ರೆ ದೇವರ ಸಂಕಲ್ಪ. ಅವನು ಮತ್ತು ಮುಂದುಗಡೆ ಬಂದ್ಮ್ಯಾಕ ಕೆಲವೊಂದು ದಿನಗಳಾದ ನಂತರ ಇನ್ನು ಅನೇಕ ಕೆಲಸಗಳು ಇರುವುದಕ್ಕೋಸ್ಕರ ಏನು ಮಾಡ್ತಾನೆ ದೇವರು ಪ್ರತ್ಯೇಕವಾಗಿ ಅಪೋಸ್ತಲ ಅಂತ ಪೌಲನೇ ಸ್ವಂತವಾಗಿ ದೇವರೇ ಪ್ರತಿಷ್ಠೆ ಪಡಿಸ್ತಾರೆ. ಎಲ್ಲಿರ್ತಾವೆ ವಚನ ನೋಡ್ಕೊಂಡ್ಸರಿ ದೇವರೇ ಪಡಿಸ್ತಾರೆ. ಅಂದರೆ ವಾಕ್ಯದ ಪ್ರಕಾರ 13 ಜನ ಮಾತ್ರ ಅಪೋಸ್ತಲರು. 12 + 13 ಜನ. ಗಲಾತ್ಯದವರಿಗೆ ಬರೋ ಪತ್ರಿಕೆ ಇವನು ಕೂಡ ಅಪೋಸ್ತಲನ ಕರೀತಾರೆ. ಅಂದರೆ ಅಪೋಸ್ತಲನು ಇಲ್ಲಾದರೂ 12 ಮಂದಿಗೆ ಪೇತ್ರನಿಗೆ ಮತ್ತಿಯನಿಗೆ ಪ್ರಾರ್ಥನೆ ಮಾಡಿ ಪ್ರತಿಷ್ಠೆ ಪಡಿಸ್ತಾ ಇದ್ದಾನೆ, ಸೇರಿಸ್ಕೊಳ್ತಾ ಇದ್ದಾನೆ. ಆದರೆ ಇಲ್ಲಿ ಇವನಿಗೆ ಯಾರು ಸೇರಿಸ್ಕೊತಾರೆ ತಂದೆ ದೇವರೇ ಯೇಸು ಪ್ರಭುನೇ ಸೇರಿಸ್ಕೊಳ್ತಿದ್ದಾರೆ. ಗಲಾತ್ಯದವರಿಗೆ ಬರೋ ಪತ್ರಿಕೆ 1ನೇ ಅಧ್ಯಾಯ ಪೌಲ ಹೇಳುವಂಥ ಮಾತು ನೋಡಿ. 1ನೇ ಅಧ್ಯಾಯ 1ನೇ ವಚನ ಹೋದ್ರಿ. ಅಪೋಸ್ತಲನ ಕರೀತಿ ಯಾರು ಅಪೋಸ್ತಲ ಉದ್ಯೋಗ ಯಾರು ಕೊಟ್ಟಾರ ಎಂಬುದನ್ನು ನೋಡುವಾಗ 1ನೇ ಅಧ್ಯಾಯ 1ನೇ ವಚನ ಓದ್ ಬ್ರದರ್. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ಅಪೋಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೋಸ್ತಲ ಉದ್ಯೋಗವನ್ನು ಹೊಂದಿದ್ದ ಪೌಲನೆಂಬ ನಾನು ಅಂತ ಹೇಳ್ತಾರೆ. ಯಾರ ಮುಖ ಹೊಂದೇ ನೀವು? ಸಾಕ್ಷಾತ್ತು ತಂದೆಯಾಗಿರ್ತಕ್ಕಂಥ ದೇವರ ಮೂಲಕನೇ ಅಪೋಸ್ತಲ ಉದ್ಯೋಗ ಹೊಂದಿದಾನಂತೀವ. ಸಾಕ್ಷಾತ್ ಯೇಸು ಪ್ರಭುರ ಮೂಲಕನೇ ಅಪೋಸ್ತಲ ಉದ್ಯೋಗ ಹೊಂದಿದಂತ. ಯಾಕಂದರೆ ಇವನಿಂದ ಅನೇಕ ಕೆಲಸ ಇದೆ. ಯಾಕಂದರೆ ಇವು ಅಪೋಸ್ತಲನಾಗಿರ್ತಕ್ಕಂಥ ಪೌಲನ ಮೂಲಕ ಸುಮಾರು 14 ಪತ್ರಿಕೆಗಳು ಬರೀತಾನೆ ಪ್ರಿಯರು. ಯಾರು? ಅಪೋಸ್ತಲನಾಗಿರ್ತಕ್ಕಂಥ ಪೌಲನು. ಇವನು ಕೆಲಸ ಇರೋದರಿಂದ ದೇವರೇ ಇವನನ್ನು ಪ್ರತಿಷ್ಠೆ ಪಡಿಸ್ತಾನೆ. ಯಾಕಂದರೆ ಅನ್ಯ ಜನರ ಮಧ್ಯದಲ್ಲಿ ಇವನು ಸುವಾರ್ಥ ಸಾರಬೇಕು, ಇವನ ಮೂಲಕ ಅನೇಕ ಪತ್ರಿಕೆಗಳನ್ನು ಬರಿಬೇಕು, ಇವನ ಮೂಲಕ ಅನೇಕ ಕೆಲಸ ಇದೆ ಅಂತ ಹೇಳಿ ದೇವರಿಗೆ ಪ್ರತಿಷ್ಠವಾಗಿ ಸ್ವತಃ ದೇವರೇ ಅಭಿಷೇಕಿಸ್ತಾನೆ. ಯಾರಿಗೆ? ಅಪೋಸ್ತಲನಾಗಿರ್ತಕ್ಕಂಥ ಪೌಲನಿಗೆ. ದೇವರೇ ಅಂದರೆ ತಂದೆಗೆ ಇರ್ತ ದೇವರೇ ಯೇಸು ಪ್ರಭುರ ಮುಖಾಂತರನೇ ಇವನು ಅಪೋಸ್ತಲ ಉದ್ಯೋಗವನ್ನು ಹೊಂದಿಕೊತಾನೆ ಪ್ರಿಯರೇ. ಆದರೆ ಇವರು 13 ಜನ ಮಾತ್ರ ನಿಜವಾದ ಅಪೋಸ್ತಲರು. ಇವರು 13 ಜನ ಮಾತ್ರ ವಾಕ್ಯದ ಪ್ರಕಾರ ನಿಜವಾದ ಅಪೋಸ್ತಲರು. ಮತ್ತು ಈಗಿರ್ತಕ್ಕಂಥ ಜನರು ಎಷ್ಟೋ ಜನರು ಅಪೋಸ್ತಲರು ಅಂತ ಹೇಳ್ಕೊತಿದ್ದಾರೆ ಅಂದರೆ ಅವರು ಸುಳ್ಳು ಅಪೋಸ್ತಲ ಅಂತ ಹೇಳಿ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಸರಿ ನೋಡ್ಕೋಬೇಕು ಅದನ್ನು ಕೂಡ. ಈಗಿರ್ತಕ್ಕಂಥ ಜನರು ಎಷ್ಟೋ ಜನ ಹೇಳ್ಕೊತಿದ್ದಾರೆ. ಏನು ತಿಳ್ಕೊತಂದರೆ ನಾವು ಕೂಡ ಅಪೋಸ್ತಲ ಅಂತ ಹೇಳ್ಕೊಂಡಾಗ ಅದರ ಪೌಲನ ಸಭೆಯಲ್ಲಿ ಅಂದರೆ ಕೊರಂಥತಕ್ಕಂಥ ಪಟ್ಟಣದಲ್ಲಿ ಕೊರಂಥತಕ್ಕಂಥ ಸಭೆಯಲ್ಲಿ ಕೂಡ ಅನೇಕರು ನಾವು ಕೂಡ ಅಪೋಸ್ತಲರು, ನಾವು ಅಪೋಸ್ತಲ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾನೆ ಪೌಲು? ಸುಳ್ಳು ಅಪೋಸ್ತಲ ಅಂತ ಹೇಳ್ತಾನೆ. ನೋಡೋಣ ಸಾರಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. 11:13 ಓದ್ರಿ ಬ್ರದರ್. ಪೌಲನು ಹೇಳುವಂಥ ಮಾತು ನೋಡಿ. ಕೊರಿಂಥ ಪಟ್ಟಣದಲ್ಲಿ ಏನಾಗ್ತಾ ಇದೆ ಅಂತೇಳಿ. ಆದರೆ ಅಂಥವರು ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದವರು ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು. ಯಾರು? ಯಾರು ಹೇಳ್ತಾರೆ?
ಅಪೋಸ್ತಲಿದ್ದ ಪೌಲನು ಕೊರೆದವರಿಗೆ ಬರೋ ಪತ್ರಿಕೆ ಬರೋ ಅಂತ ಹೇಳ್ತಾನೆ. ಈಗ ಯಾರಾದರೂ ಅಪೋಸ್ತಲ ಅಂದರೆ ಅವರು ಸುಳ್ಳು ಅಪೋಸ್ತಲರು, ದೋಚಿಕೊಳ್ಳೋದಕ್ಕೆ, ಸುಳ್ಳುಕೊಳ್ಳೋದಕ್ಕೆ, ಅನ್ಯಾಯ ಮಾಡೋದಕ್ಕೆ, ಸುವಾರ್ತೆಗೆ ಭಿನ್ನವಾದ ಸುವಾರ್ತೆ ಹೇಳುವುದಕ್ಕೆ. ಆದರೆ ವಾಕ್ಯದ ಪ್ರಕಾರ ಎಷ್ಟು ಜನ ಶಿಷ್ಯರು ಅಪೋಸ್ತಲರಿ? 13 ಜನ ಮಾತ್ರ ಅಪೋಸ್ತಲರು ಕರೆಯಲ್ಪಡ್ತಾರೆ. ಆದರೆ ಈಗ ಯಾರಾದರೂ ಅಪೋಸ್ತಲರು ನಾವು ಅಪೋಸ್ತಲ ಹೇಳ್ಕೊಂಡ್ರೆ ಅವರೇನು ಸುಳ್ಳು ಅಪೋಸ್ತಲರು, ಮೋಸ ಮಾಡುವಂಥರು, ದೋಚಿಕೊಳ್ಳುವಂಥ ಅಪೋಸ್ತಲ ಅಂತ ಹೇಳ್ಬೋದು ಇವಾಗ. ಯಾಕಂದರೆ ವಾಕ್ಯ ಅದರ ಪ್ರಕಾರ 13 ಜನ ಮಾತ್ರ ವಾಕ್ಯ ಪ್ರಕಾರ ನಿಜವಾದ ಅಪೋಸ್ತಲರು. ಈಗ ಯಾರಾದ್ರೂ ಅಪೋಸ್ತ ಅಂತ ಹೇಳ್ಕೊತಂದರೆ ಅವರು ಸುಳ್ಳು ಅಪೋಸ್ತ ಅಂತ ಹೇಳಿ ನಾವು ವಾಕ್ಯ ಪ್ರಕಾರ ತಿಳ್ಕೊಳ್ಬೇಕು ಪ್ರಿಯರು. ಯಾಕಂದರೆ ಪೌಲ ಹೇಳುವಂಥ ಮಾತೇನೆಂದರೆ ಎಷ್ಟನೇದು 11ನೇ ವಚನ ಎಷ್ಟು ಓದಿದ್ರಿ? ಈಗ 13ನೇ ವಚನ ಇನ್ನೂ ಸಾರಿ ಓದಾರೆ. ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸಿಕೊಳ್ಳೋದಕ್ಕೆ ವೇಷ ಹಾಕಿಕೊಂಡಿದ್ದಾರೆ. ಅವರು ವೇಷ ಹಾಕಿಕೊಂಡು ದೋಚಿಕೊಂಡು ನಾವು ಕ್ರಿಸ್ತನ ಭಕ್ತರೇ, ನಾವು ಕ್ರಿಸ್ತನ ಶಿಷ್ಯರಂದ್ರೂ ಅದೇ ಅಂದರೆ ಇದೆ ಅಂತ ಹೇಳಿ ನಾವು ಕೂಡ ಅಪೋಸ್ತಲರೇ, ನಾವು ಕ್ರಿಸ್ತನ ಭಕ್ತರೇ, ನಾವು ಕೂಡ ಸುವಾರ್ತೆ ಮಾಡುವಂತಾರೆ, ನಾವು ಅಪೋಸ್ತಲರು. ಯಾಕಂದರೆ 4 ಸುವಾರ್ತೆ ನಂತರ ಮುಗಿದ ನಂತರ 5ನೇ ಸುವಾರ್ತಿಕರು ನಾವು ಅಪೋಸ್ತಲರು ಅಂತ ಹೇಳಿಕೊಂಡು ಇದಂದರೆ ಎಷ್ಟೋ ಜನರು ನಮ್ಮ ಕ್ರೈಸ್ತ ಸಮಾಜದಲ್ಲಿ ಇದ್ದಿದ್ದಾರೆ ಪ್ರಿಯರೇ. ಅದಕ್ಕೆ ಪೌಲ ಹೇಳುವಂಥ ಮಾತಂದರೆ ಸುಳ್ಳು ಅಪೋಸ್ತಲರವರು, ಅವರು ವೇಷ ಹಾಕಿಕೊಂಡಿದ್ದಾರೆ, ನಿಜವಾದ ಅಪೋಸ್ತಲರಲ್ಲ. ವಾಕ್ಯದ ಪ್ರಕಾರ ಅವರು ನಿಜವಾದ ಅಪೋಸ್ತಲರಲ್ಲ, ಸುಳ್ಳು ಅಪೋಸ್ತಲರು ಅಂತೇಳಿ ಪೌಲನು ರುಜುಪಡಿಸ್ತಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಶಿಷ್ಯರಾದಂಥ ನಾವು ಏನು ಮಾಡಬೇಕಪ್ಪ ಅಂದರೆ ಆದಿ ಕಾರಣದ ಪ್ರತಿಯೊಂದು ವಾಕ್ಯಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿ, ಪರಿಶೋಧನೆ ಮಾಡಿ, ವಾಕ್ಯದ ಪ್ರಕಾರ ನಿಜವಾದ ಅಪೋಸ್ತಲರು ಯಾರು, ಸುಳ್ಳು ಅಪೋಸ್ತಲರು ಯಾರು ಅಂತೇಳಿ ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡಿದಾಗ, ಬೈಬಲ್ ಚೆನ್ನಾಗಿ ಪರಿಶೋಧನೆ ಮಾಡಿದಾಗ ನಮ್ಮನಿಂದ ಕೂಡ ದೇವರು ಸಂತೋಷ ಪಡ್ತಾನೆ. ಯಾಕೆ? ನಾವು ಕೆಟ್ಟದ್ಯಾವುದು ಒಳ್ಳೇದ್ಯಾವುದು, ಇದು ನಿಜವಾದ ಸೇವಕ, ಕಳ್ಳ ಸೇವಕ, ಅದು ನಿಜವಾದ ಅಪೋಸ್ತಲನ ಅಥವಾ ಸುಳ್ಳು ಅಪೋಸ್ತಲ ಅಂತ ಕಂಡು ಹಿಡಿಬೇಕು. ನಾವು ಆ ರೀತಿಯನ್ನು ಸ್ಟಡಿ ಮಾಡಬೇಕು. ದೇವರ ವಾಕ್ಯಗಳು ಅಂದರೆ ಆದಿ ಕಾರಣದ ಪ್ರಕರಣ ಪ್ರತಿಯೊಂದು ಮಾತುಗಳು ಪ್ರಶ್ನೆಗೆ ಯಾವುದು ಕೂಡ ಅದು ತಪ್ಪದಂದರೆ ತಪ್ಪು ಕುನಡಿಯುವಂಥ ರೀತಿಯಲ್ಲಿ ಸ್ಟಡಿ ಮಾಡಬೇಕು. ಯಾಕಂದರೆ ಪ್ರಕರಣಗಂತಲ್ಲಿ ಇರ್ತದೆ ಏನಂದರೆ ಎಫೆಸಿರ್ತಕ್ಕಂಥ ಪಟ್ಟಣದಲ್ಲಿ ಆ ಸಭೆಯಲ್ಲಿ ಇರ್ತಕ್ಕಂಥ ಯಾವ ರೀತಿ ಇತ್ತಂದರೆ ಭಾಳಷ್ಟು ವಾಕ್ಯದಲ್ಲಿ ಚುರುಕಾಗಿದ್ದರಂತೆ. ನಿಜವಾದ ಅಪೋಸ್ತಲರು ಯಾರು, ಸುಳ್ಳು ಅಪೋಸ್ತಲರು ಕಂಡು ಹಿಡಿಯುವಂಥ ರೀತಿಯಲ್ಲಿ, ದೂಷಿಸುವಂಥ ರೀತಿಯಲ್ಲಿ ಅಷ್ಟು ಜ್ಞಾನವಂತರಾಗಿದ್ದರಂತೆ. ಅದಕ್ಕೋಸ್ಕರ ಅಂಥವ್ರಿಗೆ ಏನು ಮಾಡ್ತಾರೆ ದೇವರು ಬೆನ್ನು ತಟ್ಟಿ ಶಬಾಸ್ ನೀವು ಧನ್ಯರು ಅಂತೇಳಿ ಹೇಳ್ತಾರೆ ದೇವರು. ಅಂದರೆ ಅಷ್ಟು ಜ್ಞಾನ ಅವ್ರಿಗೆ ತಿಳ್ಕೊಳ್ಳುವಂಥ ನೋಡಿ ಸರ್ ನೋಡ್ಕೊಂಬರ್ರೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 2ನೇ ವಚನ. ಆ ರೀತಿ ನಾವು ಕಂಡು ಹಿಡಿಬೇಕು. ಯಾಕಂದರೆ ಎಫೆಸದಲ್ಲಿರ್ತಕ್ಕಂಥ ಸಭೆಯವರು ನಿಜವಾದ ಅಪೋಸ್ತಲರು ಯಾರು, ಸುಳ್ಳು ಅಪೋಸ್ತಲರು, ಇವರು ವಾಕ್ಯ ಪ್ರಕಾರ ಅಪೋಸ್ತಲಾಗಿದ್ದಾರಾ ಅಥವಾ ಸುಳ್ಳು ಅಪೋಸ್ತಲಾಗಿದ್ದಾರಾ, ಕಳ್ಳ ಅಪೋಸ್ತಲರಾಗಿದ್ದಾರೆ ಅಂತೇಳಿ ಮೊದಲನೇ ಶತಮಾನದಲ್ಲಿ ಎಫೆಸದಲ್ಲಿರ್ತಕ್ಕಂಥ ಸಭೆಯವರು ತಿಳ್ಕೊಂಡಿದ್ದಾರಂತ. ಅದಕ್ಕೆ ಅವ್ರ ವಿಷಯದಲ್ಲಿ ದೇವರೇ ಯೇಸುಪ್ರಭುನೇ ಸಾಕ್ಷಿ ಕೊಡ್ತಿದ್ರು ಪ್ರಿಯರು. ನೋಡೋಣ ಸಾರಿ 2ನೇ ಅಧ್ಯಾಯ 2ನೇ ವಚನ ಓದ್ರಣ. 2ನೇ ಅಧ್ಯಾಯ 2ನೇ ವಚನ ಮ್ಯಾಗಿನ ಹೋದ್ರಿ, ಮ್ಯಾಗಿನ 1ನೇ ವಚನ ಹೋದ್ರಿ. ಎಫೆಸದಲ್ಲಿರುವ ಸಭೆ ದೂತನಿಗೆ ಬರೆ 7 ನಕ್ಷತ್ರವುಳ್ಳವನು ಬಲಗೈಯಲ್ಲಿ 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ಯಾರು ಹೇಳ್ತಾ ಮಾತಿದು? ಯೇಸು ಪ್ರಭು ಅಂತ ಮಾತು ಸಾಕ್ಷಿ ಕೊಡ್ತದೆ. ಯಾರ ವಿಷಯದಲ್ಲಿ? ಎಫೆಸ ಪಟ್ಟಣದಕ್ಕಂಥ ಸಭೆಯವರು ಅಂದ್ರೆ ಅಷ್ಟೊಂದು ತಿಳ್ಕೊಂಡು ಅದಂತ ಅವ್ರ ವಿಷಯದಲ್ಲಿ ದೇವರು ಮಾತಾಡ್ತಿದ್ರು. ಏನು ಮಾತಾಡ್ತಿದ್ದಾರೆ ನೋಡ್ರಿ ಸರಿ ಕೆಳಗಡೆ 2ನೇ ವಚನ. ನಿನ್ನ ಕೃತ್ಯಗಳನ್ನು, ಪ್ರಯಾಸಗಳನ್ನು, ತಾಳ್ಮೆಯನ್ನು ಬಲ್ಲೆನು, ನೀನು ದುಷ್ಟರನ್ನು ಸಹಿಸಲಾರೆ. ಅಪೋಸ್ತರ ಅಲ್ಲದಿದ್ದರೂ ತಮ್ಮನ್ನು ಅಪೋಸ್ತರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರು ಸುಳ್ಳುಗಾರರೆಂದು ಕಂಡುಕೊಂಡಿ. ಯಾರು ಹೇಳ್ತಾರೆ ಮಾತಿದು? ಎಫೆಸದಲ್ಲಿ ಪಟ್ಟಣದಲ್ಲಿ ಸಭೆ ಇರ್ತಕ್ಕಂಥ ದೇವರ ಭಕ್ತರರ. ಆ ಭಕ್ತರು ಯಾರು ಹೇಳುವಂಥ ಮಾತು? ಯೇಸು ಪ್ರಭುನೇ ಹೇಳ್ತಾರೆ. ನೀವು ಭಾಳ ಚುರುಕಾಗಿದ್ದೀರಿ, ನಿಮ್ಮ ಕೃತ್ಯಗಳನ್ನು ಬಲ್ಲೆನು, ನಿಮ್ಮ ಪ್ರಯಾಸಗಳನ್ನು ಬಲ್ಲೆನು, ನಿಮ್ಮ ತಾಳ್ಮೆಗಳನ್ನು ನಾನು ಬಲ್ಲೆನು. ನೀವೇನಿದ್ದೀರಪ್ಪ ಅಂದರೆ ನೀವು ದುಷ್ಟರನ್ನು ಸಹಿಸಲಾರ. ಯಾರು? ಎಫೆಸದಲ್ಲಿರ್ತಕ್ಕಂಥ ಸಭೆಯವರು. ನೀವು ದುಷ್ಟರನ್ನು ಸಹಿಸಲಾರಿರಿ. ಅಪೋಸ್ತರ ಅಲ್ಲದಿದ್ದರೂ ತಮ್ಮನ್ನು ಅಪೋಸ್ತರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ಯಾರಿಗೆ ಹೇಳುವಂಥ ಮಾತು? ಯೇಸು ಪ್ರಭು ಎಫೆಸ ಪಟ್ಟಣದಿಂದ ಇರ್ತಕ್ಕಂಥ ಜನರಿಗೆ ಹೇಳುವಂಥ ಮಾತು.
ಈ ದಿನದಲ್ಲಿ ನಾವು ಆ ರೀತಿ ಕಂಡುಹಿಡಿಬೇಕು, ಅಂಥ ಜ್ಞಾನ ನಾವು ತಂದುಕೊಳ್ಬೇಕು. ಅಂದರೆ ಬೈಬಲ್ ಅಷ್ಟೊಂದು ನಾವು ಪರಿಶೋಧನೆ ಮಾಡಬೇಕು, ಅಷ್ಟೊಂದು ಸ್ಟಡಿ ಮಾಡಿ ನಿಜವಾದ ಅಪೊಸ್ತಲರು ಯಾರು, ವಾಕ್ಯದ ಪ್ರಕಾರ ನಿಜ ಅಪೊಸ್ತಲರು ಯಾರು, ಸುಳ್ಳು ಅಪೊಸ್ತಲರು ಯಾರು, ಇವ್ರಿಗೆ ವಾಕ್ಯಕ್ಕೆ ಅನುಸಾರವಾಗಿ ಹೇಳ್ತಿದ್ದಾರೆ ಅಂತೇಳಿ ನಾವು ಏನು ಮಾಡಬೇಕು, ಪರಿಶೋಧನೆ ಮಾಡುವಂಥ ಮಟ್ಟಿಗೆ ಅಷ್ಟೊಂದು ಜ್ಞಾನವಂತರಾಗಬೇಕು, ಅಷ್ಟೊಂದು ಬುದ್ಧಿವಂತರಾಗಬೇಕು, ಅಷ್ಟೊಂದು ಬೈಬಲ್ ಪರಿಶೋಧನೆ ಮಾಡಬೇಕು ಅಂಥೇಳಿ ಈ ವಾಕ್ಯ ಮೂಲ ನಿಮಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಈ ವಾಕ್ಯಗಳನ್ನು ಪರಿಶೋಧನೆ ಮಾಡುವಾಗ ಏನು ಗೊತ್ತಾಯ್ತು ರೀ, ವಾಕ್ಯದ ಪ್ರಕಾರ ನಿಜವಾದ 13 ಜನ ಮಾತ್ರ ನಿಜವಾದ ಅಪೊಸ್ತಲರು, ಬಾಕಿಯರು ಸುಳ್ಳು ಅಪೊಸ್ತಲರು ಯಾರಿಗೆ ಅವ್ರು ಕಂಡುಕೊಂಡವರು ಎಫೆಸ. ಆ ರೀತಿ ನಾವು ಕೂಡ ಪರಿಶೋಧನೆ ಮಾಡಬೇಕು, ತಿಳ್ಕೊಳ್ಬೇಕಂತೇಳಿ ಈ ಚಿಕ್ಕ ಸಂದೇಶ ಕೊಡ್ತಾ ಈ ಸಂದೇಶ ಇಲ್ಲಿಯೇ ಮುಕ್ತಾಯ ಮಾಡ್ತೇನೆ.